Hello everyone, I am Santosh. Today we are going to observe the very important concepts in string, that is about string functions. String functions ಅಂದ್ರೆ ಏನು ಅಂತ ಇವತ್ತು ನೋಡೋಣ, and this will be maybe the guarantee question for you. String functions ಅಂದ್ರೆ ಏನು ಅಂತ ಕೇಳಬಹುದು, ಅಥವಾ they may ask you the program on string functions. Let us see what are the string functions. What is a function? ಫಂಕ್ಷನ್ ಅಂದ್ರೆ ಏನು? ಇಟ್ ಡಸ್ ಇಟ್ಸ್ ಪರ್ಟಿಕ್ಯುಲರ್ ಟಾಸ್ಕ್. ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋಕ್ಕೋಸ್ಕರ ಒಂದು ಫಂಕ್ಷನ್ ಅನ್ನ ಬರೆದಿಟ್ಟಿರ್ತಾರೆ, ಅದನ್ನ ನಾವು ಯಾವಾಗ ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಹಂಗಂದ್ರೆ ಸ್ಟ್ರಿಂಗ್ ಫಂಕ್ಷನ್ ಅಂದ್ರೆ ಏನು? ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ದಿ ಸ್ಟ್ರಿಂಗ್ಸ್ ದೇರ್ ಆರ್ ಸರ್ಟನ್ ಸ್ಟ್ರಿಂಗ್ ಫಂಕ್ಷನ್ಸ್. ಸ್ಟ್ರಿಂಗ್ ಫಂಕ್ಷನ್ಸ್ ಆರ್ ಯೂಸ್ಡ್ ಟು ಸ್ಟ್ರಿಂಗ್ ಫಂಕ್ಷನ್ಸ್ ಆರ್ used to perform some operations on the strings. See, C provides so many string functions so that we can have some of the operations on string functions. ಹಂಗಂದ್ರೆ ಅವು ಯಾವ್ಯಾವ ಫಂಕ್ಷನ್ಸ್ ಇದಾವಂತೆ ನಾವು ನೋಡ್ತಾ ಹೋಗೋಣ. ಅಂಡ್ ಸ್ಟ್ರಿಂಗ್ ಫಂಕ್ಷನ್ಸ್ ವರ್ಕ್ ಆಗಬೇಕು ಅಂದ್ರೆ ವಿ ನೀಡ್ ಟು ಇನ್ಕ್ಲೂಡ್ ದ ಹೆಡರ್ ಫೈಲ್ string.h ಅಂತ ನಾವು ಯೂಸ್ ಮಾಡ್ತೀವಿ. stdio.h ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? ಇನ್ಪುಟ್ ಔಟ್ಪುಟ್ ಫಂಕ್ಷನ್ ವರ್ಕ್ ಆಗೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದೇ ತರ ಟು ವರ್ಕ್ ಆರ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಸ್ಟ್ರಿಂಗ್ ಫಂಕ್ಷನ್ ವರ್ಕ್ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? string.h ಇನ್ಕ್ಲೂಡ್ ಮಾಡ್ಕೋಬೇಕು. ಬಿಕಾಸ್ ಸ್ಟ್ರಿಂಗ್ ಫಂಕ್ಷನ್ಸ್ they are included in the header file string.h. string.h ಅನ್ನೋ ಹೆಡರ್ ಫೈಲ್ ನಲ್ಲಿ, ಲೈಬ್ರರಿ ಫೈಲ್ ನಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇದನ್ನ ನೀವು ನಿಮ್ಮ ಪ್ರೋಗ್ರಾಮ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು? ಯೂಸಿಂಗ್ ಪ್ರೀ ಪ್ರೊಸೆಸರ್ #include string.h. ಈ ತರ ನೀವು ಇದನ್ನ ಸ್ಟೇಟ್ಮೆಂಟ್ ಅನ್ನ ಬರೆದು string.h ಹೆಡರ್ ಫೈಲ್ ಅನ್ನ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ದಿ ಡಿಫರೆಂಟ್ ಸ್ಟ್ರಿಂಗ್ ಫಂಕ್ಷನ್ಸ್. ಯಾವ್ಯಾವ ಸ್ಟ್ರಿಂಗ್ ಫಂಕ್ಷನ್ಸ್ ಬರ್ತಾವೆ ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್. ಒನ್ ಆಫ್ ದೆಮ್ ಇಸ್ ವೆರಿ ಸಿಂಪಲ್, ದಟ್ ಈಸ್ strlen. ಆಲ್ ಆಫ್ ದೆಮ್ ಆರ್ ಸ್ಮಾಲ್ ಲೆಟರ್ಸ್. ಎಲ್ಲ ಸ್ಮಾಲ್ ಲೆಟರ್ ನಲ್ಲೇ ಬರೀಬೇಕು, ಇದೇ ತರನೇ ಬರೀಬೇಕು. strlen. strlen is a function. It is a string function which is used to find the length of a string. strlen ಯಾಕೆ ಯೂಸ್ ಮಾಡ್ತಾರೆ? It is used to find, ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು, find the length of a string. length of a string ಅಂದ್ರೆ ಏನು? For example, we have Amit as a string ಅಂತ ತಿಳ್ಕೊಳ್ಳೋಣ. ಓಕೆ, ಇಟ್ ಈಸ್ ಎ ಸ್ಟ್ರಿಂಗ್. ಇದರದ್ದು ಲೆಂತ್ ಆಫ್ ಎ ಸ್ಟ್ರಿಂಗ್ ಅಂದ್ರೆ ಏನು? ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್. ಅದಕ್ಕೋಸ್ಕರ ಅವ್ರೇನಂತ ಕರೀತಾರೆ? ಲೆಂತ್ ಆಫ್ ಎ ಸ್ಟ್ರಿಂಗ್ ಅಂತ ಕರೀತಾರೆ. ವಾಟ್ ವಿಲ್ ಬಿ ದ ರಿಸಲ್ಟ್? 4 ವಿಲ್ ಬಿ ದ ರಿಸಲ್ಟ್. 4 ಕ್ಯಾರೆಕ್ಟರ್ಸ್. ಓಕೆ, ಈ ತರ ನಾವು ನಮ್ಮ ಸ್ಟ್ರಿಂಗ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಚೆಕ್ ಮಾಡ್ಬೇಕಂದ್ರೆ we can go for strlen function. This function is used to find the length of a string and the result will be in integer. Because ಇಲ್ಲಿ ನೋಡಿ, ಅಮಿತ್ ಅಂದ್ರೆ 4 ಅಂತ ಆನ್ಸರ್ ಬಂತಲ್ಲ, 4 is what? Integer. ಅದನ್ನು ನಾನು ಇಲ್ಲಿ ಬರಿತೀನಿ. The result of strlen will be an integer value. ಹಂಗಂದ್ರೆ ನೀವು ಲೆಂತ್ ಕಂಡುಹಿಡಿದು ಪ್ರಿಂಟ್ ಮಾಡುವಾಗ %d ಅಂತ ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಬಿಕಾಸ್ ಲೆಂತ್ ವಿಲ್ ಬಿ ಇನ್ ಇಂಟೀಜರ್ ಅಂಡ್ ದಿಸ್ ವಿಲ್ ನಾಟ್ ಇನ್ಕ್ಲೂಡ್ ದ ನಲ್ ಕ್ಯಾರೆಕ್ಟರ್. ದಿಸ್ ವಿಲ್ ನಾಟ್ ಇನ್ಕ್ಲೂಡ್ ದ ನಲ್ ಕ್ಯಾರೆಕ್ಟರ್. ಇದರಲ್ಲಿ ನಲ್ ಕ್ಯಾರೆಕ್ಟರ್ ಇನ್ಕ್ಲೂಡ್ ಆಗಿರೋದಿಲ್ಲ. ಓನ್ಲಿ ನೀವು ಏನ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಿರಲ್ಲ
ಆ ಕ್ಯಾರೆಕ್ಟರ್ಸ್ ಮಾತ್ರ ಇನ್ಕ್ಲೂಡ್ ಆಗಿರ್ತವೆ. ಎಕ್ಸಾಮಲ್ಲಿ ಸಿಂಟ್ಯಾಕ್ಸ್ ಕೂಡ ಬರೀರಿ ಅಂತ ಹೇಳ್ತಾರೆ. ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಯೂಸ್ strlen. strlen ಹೇಗೆ ಯೂಸ್ ಮಾಡ್ಕೋಬೇಕು? ಜಸ್ಟ್ ನೀವು strlen ಅಂತ ಬರೀಬೇಕು. ಆಲ್ ಆರ್ ಇನ್ ಸ್ಮಾಲ್ ಲೆಟರ್, ವೆರಿ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಬ್ರೆಕೆಟ್ ಅಲ್ಲಿ ಸ್ಟ್ರಿಂಗ್ ಯಾವುದು ಅಂತ ಕೊಡಬೇಕು. ಓಕೆ, ಅಂಡ್ ಯೂಸ್ ಸೆಮಿಕೋಲನ್. ದಿಸ್ ಈಸ್ ದ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದ್ರೆ ಜಸ್ಟ್ ನೀವು strlen ಅಂತ ಬರೀರಿ. ಬ್ರೆಕೆಟ್ ಅಲ್ಲಿ ಯಾವ ಸ್ಟ್ರಿಂಗ್ದು ನೀವು ಲೆಂತ್ ಕಂಡು ಹಿಡಿಯೋರದಿರಿ ಆ ವೇರಿಯೇಬಲ್ ಹಾಕ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸ್ಟ್ರಿಂಗ್ ಕೂಡ ಎಂಟರ್ ಮಾಡ್ಬೋದು. ಆಮೇಲೆ ಅದನ್ನ ಒಂದು ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡಿಡ್ರಿ. ಪ್ರಿಂಟ್ ಮಾಡುವಾಗ %d ಯೂಸ್ ಮಾಡಿನೇ ಪ್ರಿಂಟ್ ಮಾಡಬೇಕು, ಬಿಕಾಸ್ ಲೆಂತ್ ವಿಲ್ ಬಿ ಇನ್ ಇಂಟೀಜರ್. ಓಕೆ, ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಬರೋದು ಡೈರೆಕ್ಟ್ ಆಗಿ ತೋರಿಸ್ತೀನಿ. strlen ಆಫ್ ಇಂಡಿಯಾ ಅಂತ ನಾನು ಬರೆದೀನಿ ಅಂತ ತಿಳ್ಕೊಳ್ಳಿ. ಓಕೆ, ವಾಟ್ ವಿಲ್ ಬಿ ದ ರಿಸಲ್ಟ್ ಆಫ್ ದಿಸ್? ಇದರದ ಆನ್ಸರ್ ಏನ್ ಬರುತ್ತೆ? 5 ಅಂತ ಬರಬೇಕು. ಓಕೆ, ಬಿಕಾಸ್ ದೇರ್ ಆರ್ 5 ಕ್ಯಾರೆಕ್ಟರ್ಸ್ ಇನ್ ಇಂಡಿಯಾ. ಓಕೆ, ಇದನ್ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊಳ್ಳುವಾಗ ನೀವೇನ್ ಮಾಡಬೇಕು? ಒಂದು ಸ್ಟ್ರಿಂಗ್ ತಗೊಳ್ಳಿ, ಅದರಲ್ಲಿ ಇಂಡಿಯಾ ಅಂತ ಸ್ಟೋರ್ ಮಾಡಿ, ಅದನ್ನ ನೀವು strlen ಒಳಗಡೆ ಪಾಸ್ ಮಾಡಬೇಕು. ಅದನ್ನ ಒಂದು ವೇರಿಯೇಬಲ್, ಇಂಟೀಜರ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ರಿ. ಆಮೇಲೆ ಪ್ರಿಂಟ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ %d ಯೂಸ್ ಮಾಡಿ ನೀವು ಪ್ರಿಂಟ್ ಮಾಡ್ಬೋದು. ಇಷ್ಟು ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕೀಗ. ವೆನೆವರ್ ವಿ ಆರ್ ಗೋಯಿಂಗ್ ವಿತ್ ದ ಪ್ರೋಗ್ರಾಮಿಂಗ್ ಪಾರ್ಟ್, ಅವಾಗ ನಾನು ಹೇಗೆ ಇದನ್ನ ಸ್ಟೋರ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಇಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಫಂಕ್ಷನ್. ಎರಡನೇ ಫಂಕ್ಷನ್ ಅದ್ಯಾವುದು? strcpy. ಹೆಸರಲ್ಲೇ ಗೊತ್ತಾಗುತ್ತೆ. strcpy ಅಂದ್ರೆ ಸ್ಟ್ರಿಂಗ್ ಕಾಪಿ ಫಂಕ್ಷನ್. ಸ್ಟ್ರಿಂಗ್ ಕಾಪಿ ಫಂಕ್ಷನ್ ಇದು. ಓಕೆ, ಅಂಡ್ ಇದನ್ನ ಹೀಗೆ ಬರಿಬೇಕು, cpy ಅಂತಾನೆ ಬರಿಬೇಕು. ಡೋಂಟ್ ರೈಟ್ ಇಟ್ ಆಸ್ copy. ಓಕೆ, ಅವರು ಏನ್ ಮಾಡಿರ್ತಾರೆ? ದೇ ಹ್ಯಾವ್ ಕ್ರಿಯೇಟೆಡ್ ದ ಫಂಕ್ಷನ್ಸ್ ಲೈಕ್ ದ್ಯಾಟ್ ಓನ್ಲಿ. ಅದೇ ಫಂಕ್ಷನ್ಸ್ ಅದೇ ತರ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಸ್ಟ್ರಿಂಗ್ ಕಾಪಿ ಫಂಕ್ಷನ್ ಅಂದ್ರೆ ಏನು? ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಕಾಪಿ ಒನ್ ಸ್ಟ್ರಿಂಗ್ ಟು ಅನದರ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ಅನ್ನ ಇನ್ನೊಂದು ಸ್ಟ್ರಿಂಗ್ ವೇರಿಯೇಬಲ್ ನಲ್ಲಿ ಕಾಪಿ ಮಾಡಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ನಾನು ಬರೀತೀನಿ ನೋಡಿ. ದಿಸ್ ಫಂಕ್ಷನ್ is used to copy one string to another string. ಓಕೆ, ಈಗ ನೋಡ್ರಿ, ಸ್ಟ್ರಿಂಗ್ ಲೆಂತ್ ಕಂಡುಹಿಡಿಬೇಕಂದ್ರೆ ಒಂದೇ ಸ್ಟ್ರಿಂಗ್ ಇನಫ್. ಬಟ್ ಕಾಪಿ ಮಾಡ್ಬೇಕಂದ್ರೆ ವಿ ನೀಡ್ 2 ಸ್ಟ್ರಿಂಗ್ಸ್. 2 ಸ್ಟ್ರಿಂಗ್ ಬೇಕು. ಒಂದು ಸ್ಟ್ರಿಂಗ್ ಅನ್ನ ಇನ್ನೊಂದು ಸ್ಟ್ರಿಂಗ್ ಅಲ್ಲಿ ಕಾಪಿ ಮಾಡ್ಬೇಕಂದ್ರೆ 2 ಸ್ಟ್ರಿಂಗ್ ಬೇಕು. ಅದಕ್ಕೋಸ್ಕರ ಯು ಕ್ಯಾನ್ ಸಿ ದ ಸಿಂಟ್ಯಾಕ್ಸ್ ನೋಡೋಣ. ಹೌ ಇಟ್ ವಿಲ್ ಬಿ? strcpy ಆಫ್, ನೀವು 2 ಸ್ಟ್ರಿಂಗ್ ಅನ್ನ ಇಲ್ಲಿ ಕೊಡ್ಬೇಕಾಗುತ್ತೆ ಬ್ರಾಕೆಟ್ ನಲ್ಲಿ. ಸ್ಟ್ರಿಂಗ್ 1 ಸ್ಟ್ರಿಂಗ್ 2 ಸೆಮಿಕೋಲನ್. ಫಾರ್ ಎಕ್ಸಾಂಪಲ್, ಸ್ಟ್ರಿಂಗ್ 1 ನಲ್ಲಿ ಪುಣೆ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಯಾವ್ದಾದ್ರು ಸ್ಟ್ರಿಂಗ್ ಬರಿತೀನಿ ನಾನು ಇಲ್ಲಿ. ಸ್ಟ್ರಿಂಗ್ 1 ನಲ್ಲಿ ಪುಣೆ ಅಂತ ಸ್ಟೋರ್ ಇದೆ. ಸ್ಟ್ರಿಂಗ್ 2 ನಲ್ಲಿ ಮುಂಬೈ ಅಂತ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ strcpy ಆಫ್ ಸ್ಟ್ರಿಂಗ್ 1 ಸ್ಟ್ರಿಂಗ್ 2 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಇದನ್ನೇ ಅಪ್ಲೈ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೂಡ ಇಲ್ಲಿ ಬರೆದು ಬಿಡ್ತೀನಿ. ಅಕಾರ್ಡಿಂಗ್ ಟು ದ ಸಿಂಟ್ಯಾಕ್ಸ್ ಓನ್ಲಿ, strcpy ಆಫ್ ಸ್ಟ್ರಿಂಗ್ 1 ಅಂದ್ರೆ ಪುಣೆ, ಸ್ಟ್ರಿಂಗ್ 2 ಹಿಂಗ್ ಬರ್ದಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಏನಾಗುತ್ತೆ? ಸ್ಟ್ರಿಂಗ್ 2 ವಿಲ್ ಬಿ ಕಾಪಿಡ್ ಇಂಟು ಸ್ಟ್ರಿಂಗ್ 1 ಅಂದ್ರೆ ಇದು ಇದರಲ್ಲಿ ಕಾಪಿ ಆಗುತ್ತೆ. ಸೆಕೆಂಡ್ ಸ್ಟ್ರಿಂಗ್
ಫಸ್ಟ್ ಸ್ಟ್ರಿಂಗ್ ಅಲ್ಲಿ ಕಾಪಿ ಆಗುತ್ತೆ. ವಾಟ್ ವಿಲ್ ಬಿ ದ ರಿಸಲ್ಟ್? ಹಂಗಂದ್ರೆ ಈಗ ಸ್ಟ್ರಿಂಗ್ 1 ಒಳಗಡೆ ಏನ್ ಬರುತ್ತೆ? ಸ್ಟ್ರಿಂಗ್ 1 ಹ್ಯಾಸ್ ಸ್ಟ್ರಿಂಗ್ 2 ಸ್ಟ್ರಿಂಗ್ 1 ಅಲ್ಲಿ ಕಾಪಿ ಆಗಿರುತ್ತೆ ಅಂತ ಹೇಳಿದ್ನಿ ನಾನು. ಸ್ಟ್ರಿಂಗ್ 1 ಒಳಗಡೆ ಏನ್ ಬರುತ್ತೆ? ಅಗೇನ್ ಮುಂಬೈ ವಿ ಹ್ಯಾವ್. ಸ್ಟ್ರಿಂಗ್ 2 ನಲ್ಲಿ ಏನಿರುತ್ತೋ ಅದೇ ಇರುತ್ತೆ, ಅದೇನು ಮುಂಬೈ ಅಂತಾನೆ ಇರುತ್ತೆ. ಈಗ ಏನಾಯ್ತು? ಸೆಕೆಂಡ್ ಸ್ಟ್ರಿಂಗ್ ವಿಲ್ ಬಿ ಕಾಪಿಡ್ ಇಂಟು ಫಸ್ಟ್ ಸ್ಟ್ರಿಂಗ್. ದಿಸ್ ಈಸ್ ದ ಯೂಸ್ ಆಫ್ ಕಾಪಿ ಫಂಕ್ಷನ್. ಓಕೆ, ಸಮ್ಟೈಮ್ಸ್ ಇನ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ನಾವು ಎರಡನೇ ಸ್ಟ್ರಿಂಗ್ ಅನ್ನ ಒಂದೇ ಸ್ಟ್ರಿಂಗ್ ಅಲ್ಲಿ ಕಾಪಿ ಮಾಡೋ ಚಾನ್ಸಸ್ ಬರ್ಬೋದು. ಅವಾಗ ವಿ ಕ್ಯಾನ್ ಯೂಸ್ strcpy ಫಂಕ್ಷನ್ಸ್. ಅರ್ಥ ಆಯ್ತಾ? ಸೆಕೆಂಡ್ ಸ್ಟ್ರಿಂಗ್ ವಿಲ್ ಬಿ ಕಾಪಿಡ್ ಇಂಟು ಫಸ್ಟ್ ಸ್ಟ್ರಿಂಗ್. ಅಂದ್ರೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿನೂ ಸೆಕೆಂಡ್ ಸ್ಟ್ರಿಂಗ್ ವ್ಯಾಲ್ಯೂನೇ ಅಲ್ಲಿ ಬಂದ್ಬಿಡುತ್ತೆ. ಸ್ಟ್ರಿಂಗ್ 2 ಅಂತೂ ಆಸ್ ಇಟ್ ಈಸ್ ಹಾಗೆ ಇರುತ್ತೆ, ಬಟ್ ಸ್ಟ್ರಿಂಗ್ 1 ನಲ್ಲಿ ಸ್ಟ್ರಿಂಗ್ 2 ವ್ಯಾಲ್ಯೂ ಸ್ಟ್ರಿಂಗ್ 1 ನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಈ ತರ ನೀವು ಎಕ್ಸಾಮ್ ಅಲ್ಲಿ ಎಕ್ಸಾಂಪಲ್ ಕೊಡ್ಲೇಬೇಕು, ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್. ಲೆಟ್ ಅಸ್ ಸಿ ದ ಅನದರ್ ಫಂಕ್ಷನ್ strcat ಅಂದ್ರೇನು? ಸ್ಟ್ರಿಂಗ್ ಕಾಂಕ್ಯಾಟ್ನೇಷನ್ ಅಂತ ನಾವು ಕರಿತೀವಿ. ಕಾಂಕ್ಯಾಟ್ನೇಷನ್ ಅಂದ್ರೇನು? ಕಂಬೈನ್ ಮಾಡೋದು ಅಥವಾ ಸ್ಟ್ರಿಂಗ್ ಜಾಯಿನ್ ಮಾಡೋದು ಅಂತ ಹೇಳ್ತೀವಿ. ಕಂಬೈನಿಂಗ್ ದ ಸ್ಟ್ರಿಂಗ್ಸ್. ಸ್ಟ್ರಿಂಗ್ ಕಂಬೈನ್ ಮಾಡೋದು ಹೇಗೆ? ವಿತ್ ದ ಹೆಲ್ಪ್ ಆಫ್ strcat. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಕಾಂಕ್ಯಾಟ್ನೇಷನ್ ಎಲ್ಲಿ ಹೆಲ್ಪ್ ಆಗ್ಬೋದು? ನೀವು ನೋಡಿ, ಒಂದು ಯಾವುದೋ ಎಕ್ಸಾಮ್ ಫಾರ್ಮ್ ತುಂಬ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಫಾರ್ಮ್ ಅಲ್ಲಿ ಫಸ್ಟ್ ನೇಮ್ ಅಂತ ಹಾಕಿರ್ತೀರಿ. ಫಾರ್ ಎಕ್ಸಾಂಪಲ್ ಮೈ ನೇಮ್ ಸಂತೋಷ್ ಅಂತ ಹಾಕಿರ್ತೀನಿ. ಲಾಸ್ಟ್ ನೇಮ್ ಅಂತ ಇನ್ನೊಂದು ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅವರು, ಅಲ್ಲಿ ನಾನು ಉಮ್ದಿ ಅಂತ ಹಾಕಿರ್ತೀನಿ ಅಂತ ತಿಳ್ಕೊಳ್ಳೋಣ. ಈಗ ಫಾರ್ಮ್ ಪ್ರಿಂಟ್ ಆದ ತಕ್ಷಣ ನಾನು ಎಲ್ಲೆಲ್ಲಿ ಏನೇನು ಹಾಕಿರ್ತೀನಿ ಅವೆಲ್ಲ ಏನಾಗ್ತವೆ? ಕಾಂಕ್ಯಾಟ್ನೇಷನ್ ಆಗಿ ಪ್ರಿಂಟ್ ಆಗ್ತವೆ. ಸಂತೋಷ್ ಬಾಜುನೇ ಏನ್ ಪ್ರಿಂಟ್ ಆಗುತ್ತೆ? ಉಮ್ದಿ ಅಂತ ಪ್ರಿಂಟ್ ಆಗುತ್ತೆ. ಅಲ್ಲಿ ಏನ್ ಯೂಸ್ ಮಾಡ್ತಾರ ಅವರು? ಸ್ಟ್ರಿಂಗ್ ಕಾಂಕ್ಯಾಟ್ನೇಷನ್ ಮೀನ್ಸ್ ಸ್ಟ್ರಿಂಗ್ ಕಂಬೈನ್ ಮಾಡೋದು. ಆ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ದೇ ಆರ್ ಕಂಬೈನಿಂಗ್ ದ ಸ್ಟ್ರಿಂಗ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಿಂಗ್ ಕಂಬೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ರಿಯಲ್ ವರ್ಲ್ಡ್ ನಲ್ಲಿ. ದೇರ್ ಆರ್ ಸಮ್ ಅಪ್ಲಿಕೇಶನ್ಸ್ ವೇರ್ ದೇ ಆರ್ ಕಂಬೈನಿಂಗ್ ದ ಸ್ಟ್ರಿಂಗ್ಸ್. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸ್ಟ್ರಿಂಗ್ ಕಂಬೈನ್ ಮಾಡೋದು, ಆರ್ ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಕಂಬೈನ್ ಟೂ ಸ್ಟ್ರಿಂಗ್ಸ್. ಇಟ್ ಈಸ್ ಯೂಸ್ಡ್ ಟು, ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು ನೀವು. ಇಟ್ ಈಸ್ ಯೂಸ್ಡ್ ಟು ಕಂಬೈನ್ ಟೂ ಸ್ಟ್ರಿಂಗ್ಸ್. ಓಕೆ, ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಯೂಸ್. ಸಿಂಟ್ಯಾಕ್ಸ್ ಬರಿತೀನಿ. ಸಿಂಟ್ಯಾಕ್ಸ್ strcat. ಕಂಬೈನ್ ಮಾಡೋಕ್ಕೆ ಎಷ್ಟು ಸ್ಟ್ರಿಂಗ್ಸ್ ಬೇಕು? ವಿ ನೀಡ್ 2 ಸ್ಟ್ರಿಂಗ್ಸ್. 2 ಸ್ಟ್ರಿಂಗ್ಸ್ ಬೇಕೇ ಬೇಕು. ಸ್ಟ್ರಿಂಗ್ 1 ಕಾಮ ಸ್ಟ್ರಿಂಗ್ 2. ಯಾವುದಕ್ಕೆ ಎಷ್ಟು ಇನ್ಪುಟ್ ಬೇಕು ಅನ್ನೋದು ನೀವು ನೆನಪಿಟ್ಕೋಬೇಕಾಗುತ್ತೆ. ಲೆಂತ್ ಕಂಡುಹಿಡಿಯೋಕೆ ಓನ್ಲಿ 1 ಸ್ಟ್ರಿಂಗ್ ಈಸ್ ಇನಫ್. ಬಟ್ ಕಾಪಿ ಮಾಡೋಕ್ಕೆ 2 ಸ್ಟ್ರಿಂಗ್ ಬೇಕು, ಕಂಬೈನ್ ಮಾಡೋಕ್ಕೂ 2 ಸ್ಟ್ರಿಂಗ್ಸ್ ಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ನಾನೀಗ ಡೈರೆಕ್ಟ್ ಆಗಿ ಬರ್ದು ತೋರಿಸ್ತೀನಿ, ಆಮೇಲೆ ಪ್ರೋಗ್ರಾಮ್ ಅಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಾವು ನೆಕ್ಸ್ಟ್ ನೋಡೋಣ. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ 1 ನಲ್ಲಿ ಒಂದು ಯಾವುದೋ ವೇರಿಯೇಬಲ್ ಆರ್ ಒನ್ ವ್ಯಾಲ್ಯೂ ಅನ್ನ ನೀವು ಸ್ಟೋರ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್. ನೀವು ಎಕ್ಸಾಮ್ ಅಲ್ಲಿ ಇಷ್ಟೇ ಬರೆದ್ರು ಸಾಕು, ಅಥವಾ ಸ್ಟ್ರಿಂಗ್ 1 ನಲ್ಲಿ ಏನ್ ಸ್ಟೋರ್ ಮಾಡ್ತೀರಿ, ಸ್ಟ್ರಿಂಗ್ 2 ನಲ್ಲಿ ಏನ್ ಸ್ಟೋರ್ ಮಾಡ್ತೀರಿ ಅದನ್ನು ಕೂಡ ಸ್ಟ್ರಿಂಗ್ 1 ನಲ್ಲಿ ನಾನು ಅನ್ನ ಅಂತ ಸ್ಟೋರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸ್ಟ್ರಿಂಗ್ 2 ನಲ್ಲಿ ಪೂರ್ಣ ಅಂತ ಸ್ಟೋರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ವಾಟ್ ವಿಲ್ ಬಿ ದ ರಿಸಲ್ಟ್? ಇದರದ್ದು ರಿಸಲ್ಟ್ ಏನ್ ಬರುತ್ತೆ? 2 ಕಾಂಬಿನೇಷನ್ ಅಂದ್ರೆ ಏನ್ ಬರುತ್ತೆ? ಅನ್ನಪೂರ್ಣ. ದಿಸ್ ಈಸ್ ದ ಕಾಂಕ್ಯಾಟನೇಟೆಡ್ ಸ್ಟ್ರಿಂಗ್. ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್ ನಾನೇನ್ ಹೇಳಿದ್ದೆ? ಸ್ಟ್ರಿಂಗ್ 1 ನಲ್ಲಿ ಏನ್ ಸ್ಟೋರ್ ಇದೆ? ಅನ್ನ ಅಂತ ಸ್ಟೋರ್ ಇದೆ. ಸ್ಟ್ರಿಂಗ್ 2 ನಲ್ಲಿ ಪೂರ್ಣ ಅಂತ ಸ್ಟೋರ್ ಇದೆ.
ಎರಡು ಕಾಂಕ್ಯಾಟ್ನೇಷನ್ ಮಾಡಿದ ತಕ್ಷಣ ಕಾಂಕ್ಯಾಟಿನೇಟೆಡ್ ರಿಸಲ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ ಸ್ಟ್ರಿಂಗ್ 1. ಇದು ನೆನಪಿಟ್ಕೋಬೇಕು ನೀವು, ಬಿಕಾಸ್ ಪ್ರೋಗ್ರಾಮ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಹಂಗಂದ್ರೆ ರಿಸಲ್ಟ್ ಆಫ್ ಸ್ಟ್ರಿಂಗ್ 1 ವಿಲ್ ಬಿ ಎರಡು ಕೂಡಿಸಿದ ಸ್ಟ್ರಿಂಗ್ 1 ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, ಅನ್ನಪೂರ್ಣ ಅಂತ ಸ್ಟೋರ್ ಆಗಿರುತ್ತೆ. ಬಟ್ ಸ್ಟ್ರಿಂಗ್ 2 ವಿಲ್ ಬಿ ಸೇಮ್. ಸ್ಟ್ರಿಂಗ್ 2 ಏನಿರುತ್ತೆ, ಪೂರ್ಣ ಅಂತಾನೆ ಇರುತ್ತೆ. ಹಂಗಂದ್ರೆ ನೀವು ಕಾಂಕ್ಯಾಟ್ನೇಟೆಡ್ ಸ್ಟ್ರಿಂಗ್ ತೋರಿಸ್ಬೇಕಂದ್ರೆ ಏನ್ ಡಿಸ್ಪ್ಲೇ ಮಾಡಬೇಕು, ಸ್ಟ್ರಿಂಗ್ 1 ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಶೋ ಯು ದ ಕಾಂಕ್ಯಾಟನೇಟೆಡ್ ವ್ಯಾಲ್ಯೂ. ಕಾಂಕ್ಯಾಟನೇಟೆಡ್ ಸ್ಟ್ರಿಂಗ್ ಅದು ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಲೆಟ್ ಅಸ್ ಸಿ ಸಮ್ ಮೋರ್ ಫಂಕ್ಷನ್ಸ್ ಅಂಡ್ ಐ ವಾಂಟ್ ಟು ಇರೇಸ್ ದಿಸ್. ಅರ್ಥ ಆಗ್ತಾ ಇದೆ ಅಲ್ಲ? ಲೆಟ್ ಅಸ್ ಸಿ ಸಮ್ ಮೋರ್ ಫಂಕ್ಷನ್ಸ್. strlen is used to find the length of a string. ಲೆಂತ್ ಕಂಡಿಡಿಯೋಕ್ಕೆ ಒಂದೇ ಸ್ಟ್ರಿಂಗ್ ಸಾಕು. and length will be in integer. It will not be in the string format. It will be in the integer format, so that you will get the exact number of characters. strcpy andre it was used to copy the string from one string to another string. Usually ಏನಾಗುತ್ತೆ, ಸೆಕೆಂಡ್ ಸ್ಟ್ರಿಂಗ್ ವಿಲ್ ಬಿ ಕಾಪಿಡ್ ಇಂಟು ಫಸ್ಟ್ ಸ್ಟ್ರಿಂಗ್. ಅದೇ ತರ we have strcat which indicates combining the two strings. ಕಂಬೈನ್ ಮಾಡಿದ್ದು ಸ್ಟ್ರಿಂಗ್ ಎದರಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟ್ರಿಂಗ್ 1 ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ನೀವು ಡಿಸ್ಪ್ಲೇ ಮಾಡುವಾಗ ಯಾವುದನ್ನ ಡಿಸ್ಪ್ಲೇ ಮಾಡಬೇಕು, ಸ್ಟ್ರಿಂಗ್ 1 ಅನ್ನೇ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ಸಮ್ ಮೋರ್ ಫಂಕ್ಷನ್ಸ್. ಅಷ್ಟು ಎಕ್ಸಾಮ್ ಅಲ್ಲಿ ಅಟ್ ಲೀಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ 4 to 5 ಫಂಕ್ಷನ್ಸ್ ಅಂಡ್ ಇಟ್ ವಿಲ್ ಬಿ ಆಫ್ 5 ಮಾರ್ಕ್ ಕ್ವಶನ್ ಫಾರ್ ಯು. ಡೆಫಿನೆಟ್ ಆಗಿ ಇದು ಕ್ವಶನ್ ಬರಬಹುದು 90%. ಮೇ ಬಿ ಇದ್ರ ಮೇಲೆ ಪ್ರೋಗ್ರಾಮ್ ಆದ್ರೂ ಬರುತ್ತೆ ಅಥವಾ ಇದರದ್ದು ಎಕ್ಸ್ಪ್ಲನೇಷನ್ ಬರಬಹುದು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಫಂಕ್ಷನ್. ವಾಟ್ ಈಸ್ ದಟ್? strcmp. ಹೆಸರಲ್ಲೇ ಗೊತ್ತಾಗುತ್ತೆ. ಇಟ್ ಈಸ್ ವಾಟ್? ಸ್ಟ್ರಿಂಗ್ ಕಂಪೇರ್. string compare function. Okay, this function or it is used to compare two strings. ಇದು ಹೇಗೆ ಕಂಪೇರ್ ಮಾಡುತ್ತೆ ಅಂದ್ರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಕಂಪೇರ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಸ್ಟ್ರಿಂಗ್ ಅಲ್ಲಿ ಕಂಪೇರ್ ಮಾಡಕ್ಕೂ ನಮಗೆ 2 ಸ್ಟ್ರಿಂಗ್ಸ್ ಬೇಕಲ್ಲ. 2 ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಯಾವ್ದಿದೆ ಅಂತ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್, ಸೆಕೆಂಡ್ ಕ್ಯಾರೆಕ್ಟರ್ ಯಾವ್ದಿದೆ, ಥರ್ಡ್ ಕ್ಯಾರೆಕ್ಟರ್ ಯಾವ್ದಿದೆ, ಈ ತರ ಅದು ಕಂಪೇರ್ ಮಾಡ್ತಾ ಹೋಗುತ್ತೆ. ಅದನ್ನೇ ನಾನು ಇಲ್ಲಿ ಬರಿತೀನಿ. ಆನ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬೇಸಿಸ್. ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬೇಸಿಸ್ ಅಂದ್ರೆ ಒಂದೊಂದೇ ಅಕ್ಷರಗಳನ್ನ ಕಂಪೇರ್ ಮಾಡ್ತಾ ಹೋಗುತ್ತೆ. ಅಂಡ್ ಟು ಪರ್ಫಾರ್ಮ್ ಸ್ಟ್ರಿಂಗ್ ಕಂಪ್ಯಾರಿಸನ್ ವಿ ನೀಡ್ 2 ಸ್ಟ್ರಿಂಗ್ಸ್. ಸಿಂಟ್ಯಾಕ್ಸ್ ಬರಿತೀನಿ ನೋಡಿ. strcmp ಅಂತ ಬರಿಬೇಕು. ಬ್ರಾಕೆಟ್ ಅಲ್ಲಿ ಯು ಪ್ರೊವೈಡ್ 2 strings, string 1 and string 2. This is the syntax. ಕಾಮಾ ಇದೆ ಮಿಡ್ಲ್ ಅಲ್ಲಿ. ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಈಗ ಅಂಡ್ ಯಾವಾಗ್ಲೂ ಸ್ಟ್ರಿಂಗ್ ಕಂಪೇರ್ ಮಾಡಿದ ತಕ್ಷಣ ಇದು ಸ್ಟ್ರಿಂಗ್ಸ್ ಆರ್ ಸೇಮ್, ಸ್ಟ್ರಿಂಗ್ಸ್ ಆರ್ ನಾಟ್ ಸೇಮ್ ಅಂತ ರಿಸಲ್ಟ್ ಬರೋದಿಲ್ಲ. 2 ಸ್ಟ್ರಿಂಗ್ಸ್ ಈಕ್ವಲ್ ಅಥವಾ ಸೇಮ್ ಇದ್ರೆ ರಿಸಲ್ಟ್ ವಿಲ್ ಬಿ 0. ರಿಸಲ್ಟ್ 0 ಬಂದ್ರೆ ನೀವೇನು ತಿಳ್ಕೋಬೇಕು, 2 ಸ್ಟ್ರಿಂಗ್ಸ್ ಕಂಪೇರ್ ಮಾಡಿದ ತಕ್ಷಣ 2 ಸೇಮ್ ಇರ್ತಾವೆ ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ strcmp ಆಫ್ 2 ಸ್ಟ್ರಿಂಗ್ ನಾನು ಇಲ್ಲಿ ಬರಿತೀನಿ, ಅಮಿತ್ ಅಮಿತ್. ಫಸ್ಟ್ ಸ್ಟ್ರಿಂಗ್ ಈಸ್ ಅಮಿತ್, ಸೆಕೆಂಡ್ ಸ್ಟ್ರಿಂಗ್ ಕೂಡ ಅಮಿತ್ ಇದೆ ಅಂತ ತಿಳ್ಕೊಳ್ಳೋಣ. ಇದರದ್ದು ರಿಸಲ್ಟ್ ಏನ್ ಬರುತ್ತೆ ಅಂದ್ರೆ 0 ಬರುತ್ತೆ. 0 ಅಂದ್ರೆ ನಾನು ಹಿಂಗೆ ತೋರಿಸ್ತೀನಿ. ಅಂಡ್ 0, ದ ರಿಸಲ್ಟ್ 0 ಇಂಡಿಕೇಟ್ಸ್ ಸ್ಟ್ರಿಂಗ್ಸ್ ಆರ್ ಸೇಮ್. ನಾನು ಅದನ್ನು ಇಲ್ಲಿ ಬರಿತೀನಿ. ದ ರಿಸಲ್ಟ್
0 indicates strings are same. ನಾನ್ ಝೀರೋ ರಿಸಲ್ಟ್ ಯಾವ್ದಾದ್ರು ಬಂದ್ರೆ ಅದನ್ನ ನೀವೇನ್ ತಿಳ್ಕೋಬೇಕು, ಸ್ಟ್ರಿಂಗ್ಸ್ ಆರ್ ನಾಟ್ ಸೇಮ್. ಸ್ಟ್ರಿಂಗ್ಸ್ ಬೇರೆ ಬೇರೆ ಇದ್ರೆ ಇಟ್ ವಿಲ್ ಬಿ ನಾನ್ ಝೀರೋ ರಿಸಲ್ಟ್. ಅರ್ಥ ಆಯ್ತಲ್ಲ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಫಂಕ್ಷನ್. ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್. ಇವು 4 ಫಂಕ್ಷನ್ಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಬರೆಯೋಣ. ದಟ್ ವಿಲ್ ಬಿ ಅಗೇನ್ ಯುವರ್ ಲ್ಯಾಬ್ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್ function is strLWR. LWR means string lower case function. string lower function ಅಂತ ಹೇಳ್ತಾರೆ. ಓಕೆ, ಇದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ? It is used to convert the string, the entered string to lowercase characters. ಲೋವರ್ ಕೇಸ್ ಅಂದ್ರೆ ಏನು? ನಾವು ಎಂಟರ್ ಮಾಡಿರೋ ಸ್ಟ್ರಿಂಗ್ ಅನ್ನ ಲೋವರ್ ಕೇಸ್ಗೆ ಅಂದ್ರೆ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು MS ವರ್ಡ್ ನಲ್ಲಿ ಚೇಂಜ್ ಕೇಸ್ ಮಾಡ್ತೀರಿ, ಅಪ್ಪರ್ ಕೇಸ್, ಲೋವರ್ ಕೇಸ್. ಪ್ರೋಗ್ರಾಮ್ ಅಲ್ಲಿನೂ ನೀವು ಅದನ್ನ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಸ್ಟ್ರಿಂಗ್ ಲೋವರ್ ಫಂಕ್ಷನ್, LWR ಅಂತ ಹೇಳ್ತಾರೆ. ಲೆಟ್ ಅಸ್ ಸಿ ದ ಸಿಂಟ್ಯಾಕ್ಸ್. ಒಂದು ಫಂಕ್ಷನ್ ಆರ್ ಒನ್ ಸ್ಟ್ರಿಂಗ್ ಅನ್ನ ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಷ್ಟು ಸ್ಟ್ರಿಂಗ್ ಬೇಕು? ಒಂದೇ ಸ್ಟ್ರಿಂಗ್ ಅಲ್ಲ, ಬ್ರಾಕೆಟ್ ಅಲ್ಲಿ ಪ್ರೊವೈಡ್ ದ ಸ್ಟ್ರಿಂಗ್. ದಿಸ್ ಇಸ್ ವಾಟ್ ಸಿಂಟ್ಯಾಕ್ಸ್ ಆಫ್ ಯೂಸಿಂಗ್ ಸ್ಟ್ರಿಂಗ್ LWR ಫಂಕ್ಷನ್. ಒಂದೇ ಸ್ಟ್ರಿಂಗ್ ಇನಫ್. ನೀವು ಒಂದ್ ಸ್ಟ್ರಿಂಗ್ ಅನ್ನ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀರಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಸ್ಮಾಲ್ ಲೆಟರ್ ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ನಿಮ್ ಸ್ಟ್ರಿಂಗ್ ಹೀಗಿದೆ ಅಂತ ತಿಳ್ಕೊಳ್ಳಿ. strLWR ಬ್ರಾಕೆಟ್ ಅಲ್ಲಿ ಇಂಡಿಯಾ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ವಾಟ್ ವಿಲ್ ಬಿ ದ ರಿಸಲ್ಟ್ ಆಫ್ ದಿಸ್? ಇದರ ರಿಸಲ್ಟ್ ಏನ್ ಬರುತ್ತೆ? ಸ್ಮಾಲ್ ಲೆಟರ್ ನಲ್ಲಿ ಇಂಡಿಯಾ ಅಂತ ಆನ್ಸರ್ ಬರುತ್ತೆ. ಬಿಕಾಸ್ ಯು ಹ್ಯಾವ್ ಯೂಸ್ಡ್ ದ ಸ್ಟ್ರಿಂಗ್ ಲೋವರ್ ಫಂಕ್ಷನ್ ವಿಚ್ ವಿಲ್ ಕನ್ವರ್ಟ್ ದ ಅಪ್ಪರ್ ಕೇಸ್ ಕ್ಯಾರೆಕ್ಟರ್ಸ್ ಟು ದ ಲೋವರ್ ಕೇಸ್. ಆಲ್ರೆಡಿ ಲೋವರ್ ಕೇಸ್ ನಲ್ಲೇ ಇದ್ರೆ ಅದು ಲೋವರ್ ಕೇಸ್ ನಲ್ಲಿನೇ ಉಳಿದು ಬಿಡುತ್ತೆ. ಓಕೆ, ಇದೇ ತರ ವಿ ಹ್ಯಾವ್ ಅನದರ್ ಫಂಕ್ಷನ್. ಅದ್ಯಾವುದು? ಸ್ಟ್ರಿಂಗ್ ಅಪ್ಪರ್ ಕೇಸ್. ಅದಕ್ಕೆ ಏನಂತ ಕರೀತಾರೆ? STR UPR ಅಂಡ್ ಆಲ್ ಆಫ್ ದೆಮ್ ಆರ್ ಸ್ಮಾಲ್ ಲೆಟರ್ಸ್. ವೆರಿ ಕೇರ್ಫುಲ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಮೇ ಬಿ ಸಿ ನಲ್ಲಿ ಆಲ್ ಫಂಕ್ಷನ್ಸ್ ಆರ್ ಇನ್ ಸ್ಮಾಲ್ ಲೆಟರ್ಸ್ ಓನ್ಲಿ. ಓಕೆ, ಎಸ್ ಈಸ್ ಆಲ್ಸೋ ಸ್ಮಾಲ್, TRUPR ಅವೆಲ್ಲ ಸ್ಮಾಲ್ ಲೆಟರ್ ಅಲ್ಲೇ ಇದೆ. ಬ್ರಾಕೆಟ್ ಇಂಡಿಕೇಟ್ಸ್ ಇಟ್ ಈಸ್ ಎ ಫಂಕ್ಷನ್. ಸ್ಟ್ರಿಂಗ್ ಅಪ್ಪರ್ ಫಂಕ್ಷನ್ ಇದು. ಇಟ್ ಈಸ್ ಯೂಸ್ಡ್ ಟು, ಇದೇನ್ ಮಾಡುತ್ತೆ? LWR ರಿವರ್ಸ್. ಇಟ್ ಈಸ್ ಯೂಸ್ ಟು ಕನ್ವರ್ಟ್ ದ ಸ್ಟ್ರಿಂಗ್ ಟು ಅಪ್ಪರ್ ಕೇಸ್ ಕ್ಯಾರೆಕ್ಟರ್ಸ್. ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಗೆ ಕನ್ವರ್ಟ್ ಮಾಡುತ್ತೆ. ನೀವು ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ರೆ ಕ್ಯಾಪಿಟಲ್ ಕನ್ವರ್ಟ್ ಮಾಡುತ್ತೆ, ಕ್ಯಾಪಿಟಲ್ ನಲ್ಲಿನೇ ಇದ್ರೆ ಕ್ಯಾಪಿಟಲ್ ಆಗಿನೇ ಅದು ಉಳಿದು ಬಿಡುತ್ತೆ. ಓಕೆ, ಸಿಂಟ್ಯಾಕ್ಸ್ ಈಸ್ STRUPR ಬ್ರಾಕೆಟ್ ಅಲ್ಲಿ ಒಂದು ಸ್ಟ್ರಿಂಗ್ ಅನ್ನ ಕ್ಯಾಪಿಟಲ್ ಮಾಡಕ್ಕೆ ಎಷ್ಟು ಸ್ಟ್ರಿಂಗ್ಸ್ ಬೇಕು? ಒಂದೇ ಸ್ಟ್ರಿಂಗ್ ಸಾಕು. ಫಾರ್ ಎಕ್ಸಾಂಪಲ್, STRUPR ಬ್ರಾಕೆಟ್ ಅಲ್ಲಿ ಒಂದು ಸ್ಟ್ರಿಂಗ್ ನಾನು ಬರಿತೀನಿ. ಈಗ ಸ್ಮಾಲ್ ಲೆಟರ್ ಅಲ್ಲೇ ಬರಿತೀನಿ ಅಂತ ತಿಳ್ಕೊಳ್ಳಿ. ಈ ತರ ಇಂಡಿಯಾ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಇದ್ರದ್ದು ರಿಸಲ್ಟ್ ಏನ್ ಬರುತ್ತೆ? ಇಟ್ ವಿಲ್ ಬಿ ಇನ್ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಆಲ್ರೆಡಿ ಕ್ಯಾಪಿಟಲ್ ಅಲ್ಲಿ ಇದ್ರೆ ಕ್ಯಾಪಿಟಲ್ ನಲ್ಲಿನೇ ಉಳಿಯುತ್ತೆ, ಸ್ಮಾಲ್ ಇದ್ರೆ ಕ್ಯಾಪಿಟಲ್ ನಲ್ಲಿ ಕನ್ವರ್ಟ್ ಆಗಿ ಇಟ್ ವಿಲ್ ಶೋ ಯು ದ ರಿಸಲ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಫಾರ್ ಯು, ಬಿಕಾಸ್ ಎಕ್ಸಾಮ್ ಅಲ್ಲಿ ಸ್ಟ್ರಿಂಗ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಟ್ ಕ್ಯಾನ್ ಬಿ ಎ ಪ್ರೋಗ್ರಾಮ್ ಆರ್ ಇಟ್ ಕ್ಯಾನ್ ಬಿ ದಿ ಎಕ್ಸ್ಪ್ಲನೇಷನ್ ಆಫ್ ಸ್ಟ್ರಿಂಗ್ ಫಂಕ್ಷನ್ಸ್. ಇಷ್ಟು ನೀವು ಬರೆದ್ರೆ ಇಟ್ ಈಸ್ ಇನಫ್. ಡೋಂಟ್ ರೈಟ್ ಎನಿಥಿಂಗ್ ಎಕ್ಸ್ಟ್ರಾ which is not needed. Okay, if you have any doubts you can comment, and there are some more functions but ಅಷ್ಟೆಲ್ಲ ನಾವು ಬರೆಯೋ ಅವಶ್ಯಕತೆ ಇಲ್ಲ.
These functions are enough to write. Okay, if you have any doubts, you can comment. Thank you.